ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ಮದುವೆ ಮುಗಿದೋದ್ರೆ ನಾನು ಹಾಗೆ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೋಡೋಣ ಅಲ್ಲೋನಾರ ನಡೀತು ಅಂದ್ರೆ ನಾನೇ ಸುಮ್ಕೆ ಬಿಟ್ಬಿಟ್ಟೇನೆ. ನಿಮ್ಮವ್ವ ನಾನು ಇದೇನು ಸುಮ್ಕಿಲ್ಲ, ಟಾಕ್ಸಿಸ್ ಮಾಡ್ತೀನಿ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡ್ ಬಾರಮ್ಮ. ಯೋ ಏನು ನೀನ್ ಕೊಂಡಂಗ್ ನಾವೇನ್ ಕಮ್ಮಂಗಿಗಳ ತರ ಕಾಣ್ತಾ ಇದೀವಿ? ಆಮಿಕೊಂಡ್ ಕುತ್ಕೊಳ್ಳೋ. ನೋಡೋ ಬೇಡ ನೋಡೋ ಯತಿ ಸ್ವಲ್ಪ ಸುಮ್ನೆ ಇರಪ್ಪ. ಏನ್ ಬೇಡ, ಏನ್ ಮಾಡ್ಬಿಡ್ತ್ಯಾ? ಯೋ ಸುಮ್ಕೆ ಕುತ್ಕೊಳ್ಳ, ಕಂಡೀವ್ನಿ ನಂತವೇನು ಮಾತಾಡ್ತಾನೆ. ಸುಮ್ನೆ ಇರ್ತೀರಾ? ಏನಮ್ಮ ಏನು ಏನು? ನಮ್ಗಿರೋ ಟೆನ್ಷನ್ ಸಾಲದು ಅಂತ ನೀನ್ ಬೇರೆ ಮಾತಾಡ್ತೀಯ? ಸುಮ್ ಕೂತ್ಕೊಳ್ಳಮ್ಮ. ವಟ 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 ಅಂತಾನೆ ಇರ್ತಾಳೆ. ಯತಿ ಸುಮ್ನೆ ಇರಯ್ಯ. ಏನೋ ಟೆನ್ಷನ್ ಅಂತ, ನಮ್ಗೇನ್ ಟೆನ್ಷನ್ ಇಲ್ವೇ? ಯೋ ನೀನ್ ಅಮಿಕೊಂಡ್ ಕುತ್ಕೊಳ್ಳಯ್ಯ. ಅವ್ರ ಅಲ್ಲೋಗಿ ಏನ್ ಮಾಡ್ತಾ ಇದಾರಂತ ನಮ್ ಟೆನ್ಷನ್. ಮಧ್ಯ ಇವ್ಳು ಬೇರೆ ಬಾಯ್ ಬಿಟ್ಕೊಂಡು ಸಾಯ್ತಾ ಇರ್ತಾಳೆ. ನಿಲ್ಲಿಸ್ತೀರಾ ಇಲ್ವಾ? ಇರೋ ಸಮಸ್ಯೆ ಸಾಲದು ಅಂತ ನೀವು ಬೇರೆ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ. ಮೊದ್ಲೇ ನನ್ನ ಹೊಟ್ಟೆಲಿ ಜ್ವಾಲಾಮುಖಿ ತರ ಬೆಂಕಿ ಹತ್ತುರಿತಾ ಇದೆ ನೋಡಿ. ಯಾರೇನೇ ಪ್ಲಾನ್ ಮಾಡಿದ್ರು ಕರಿ ಕಾಳನೆ ನಮ್ಮನೆ ಅಳಿಯ. ಅದನ್ನ ಆ ಚಾಮುಂಡಿ ಬಂದ್ರು ಬದಲಾಯಿಸಕ್ ಆಗೋದಿಲ್ಲ. ಯಾರೇ ಅಡ್ಡ ಬಂದ್ರು ಅವ್ರನ್ನ ಕತ್ತರಿಸಾಕ್ಬಿಟ್ಟು ಕರಿ ಕಾಳನ ನಮ್ಮನೆ ಅಳಿನಾಗ ಮಾಡ್ಕೊಂಡ್ಬಿಡ್ತೀನಿ. ಅರ್ಥ ಆಯ್ತಾ? ಅವ್ರನ್ನೆಲ್ಲ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ಮಮ್ಮ ನಿನ್ ಮನ್ಸು ನಂಗೆ ಅರ್ಥ ಆಯ್ತದ ಮಮ್ಮ. ನಿನ್ ಮನ್ಸಲ್ಲೂ ನನ್ ಮನ್ಸಲ್ಲಿ ಇರೋದು ಒಂದೇ. ನಾವಿಬ್ರು ಅನ್ಕೊಂಡೆ ನಂಗೆ ಹಾಗೆ ಆಯ್ತದೆ ಮಮ್ಮ. ಹೌದು ಕಣ, ನಿನಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಸಾಕು ಕಣ. ನೀನ್ ಧೈರ್ಯವಾಗಿರೋ, ನಾನಿದ್ದೀನಿ. ನಾನು ನಿನಗೆ ಮದುವೆ ಮಾಡಿಸ್ತೀನಿ. ಮಮ್ಮ